ಕರೆದೆ ಒಂದು ಸುದ್ದಿಗಳು ಸಿಗ್ತಾನೆ ಇರುತ್ತೆ ಸಾಮಾಜಿಕ ಜಾಲತಾಣ. 1 ಕೋಟಿಗೆ ಒಂದೇ ಈ ಜನ್ಮ ನೋಡು. SP ಅವರು ಹಾವೇರಿ SP ಅವರು ಯಶೋಧ ಮೇಡಮ್ ಹೇಳಿದ್ದಾರೆ ಮನೆಯಾಳ ಬುದ್ಧಿ ಕಲಿತಿದ್ದಾರೆ ಹೆಂಗಸರುಗಳು ಅಂತ. ಅವ್ರ ಹೇಳಿಕೆ ತಪ್ಪ ಸರಿನಾ? ಎಲ್ಲೋ ಒಂದು ಕಡೆ ಅವರ ಹೇಳಿಕೆ ಎಲ್ಲೋ ಒಂದು ಕಡೆ ಸರಿನೂ ಇದೆ. ಏನೋ ತಂದೆ ತಾಯಿಗಳು ಮಕ್ಳುಗಳ್ನ ಇವತ್ತು ಸ್ಕೂಲ್ಗೆ ಕಳಿಸಿದ್ಮೇಲೆ ಶಾಲೆಗಳು ಕಳಿಸಿದ್ಮೇಲೆ ಜವಾಬ್ದಾರಿನೇ ಇಲ್ಲ, ಎಲ್ಲವನ್ನು ಶಾಲೆನೇ ಕಳಿಸ್ಬಿಡುತ್ತೆ ಕಾಲೇಜಿಗೆ ಕಳಿಸ್ಬಿಡುತ್ತೆ ಅಂತ ತಮ್ಮ ಒಂದು ಜವಾಬ್ದಾರಿನೇ ಕಳ್ಕೊಂಡು ಇವತ್ತು ಬೇಜವಾಬ್ದಾರಿಯಿಂದ ಓಡಾಡ್ತಿದ್ದಾರೆ. ಸಮಾಜದಲ್ಲಿ ಇವತ್ತು ನಿಲ್ಲುವಂಥ ಇವತ್ತು ಯುವಕ ಯುವತಿಯರು ಎಲ್ಲೋ ಒಂದು ಕಡೆ ದಾರಿ ತಪ್ಪಿದ್ದಾರೆ. ಎಲ್ಲೋ ಒಂದು ಕಡೆ ಯಶೋಧ ಮೇಡಮ್ ಹೇಳಿರುವಂಥ ಹೇಳಿಕೆ ಎಲ್ಲೋ ಒಂದು ಕಡೆ ಹಾವೇರಿಯ ಒಂದು SP ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಯಶೋಧ ಮೇಡಮ್ ಹೇಳಿರುವಂಥದ್ದು ಮನೆಯಾಳ ಬುದ್ಧಿ ಕಲ್ತಿರೋದು ಹೆಂಗಸರುಗಳು ಧಾರಾವಾಹಿಯಿಂದ ಅಂತ. ಎಲ್ಲೋ ಒಂದು ಕಡೆ ಈ ಮನೆ ಹಿಂದ್ಗಡೆ ಕಳ್ತನ ಆದರೂ ಅವ್ರಿಗೆ ಸಹ ಗೊತ್ತಾಗಲ್ಲ ಅಂತ ಮನೆಯಾಳ ಬುದ್ಧಿ ಕಲ್ತ್ಕೊಂಡಿದ್ದಾರೆ ಅಂತ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ಇವ್ರ ಹೇಳಿಕೆ ಇದು ಎಲ್ಲವೂ ನಿಮಗೆ ಗೊತ್ತಿದೆ, ಒಳ್ಳೇದಾ ಕೆಟ್ಟದೋ ಎಲ್ಲ ನೀವೇ ತೀರ್ಮಾನ ಮಾಡಿ. ಒಬ್ಬ SP ಹೇಳಿಕೆ ಸರಿನಾ ತಪ್ಪಾ ಅಂತ. ಎಲ್ಲೋ ಒಂದು ಕಡೆ ಇವರು ಆ ಒಂದು ಸ್ಥಾನದಲ್ಲಿ ಕೂತ್ಕೊಂಡು ಅವ್ರ ಹೇಳಿಕೆ ಎಲ್ಲ ಒಂದು ಕಡೆ ಸರಿ ಇರ್ಬೋದು ತಪ್ಪಿರ್ಬೋದು. ಇವತ್ತಿನ ಒಂದು ರಿಯಾಲಿಟಿ ಶೋಗಳು ಯಾವ ರೀತಿ ನಡೀತಿದೆ ಅಂದರೆ, ರಿಯಾಲಿಟಿ ಶೋಗಳು ಇವತ್ತು ಕಾಮಿಡಿ ಕಿಲಾಡಿಗಳು ಯಾವ ರೀತಿ ಇವತ್ತು ಬರೀ ಧಾರಾವಾಹಿಗಳೇ ಜನಗಳನ್ನ ದಾರಿ ತಪ್ತಾ ಇಲ್ಲ. ಒಂದು ಕಡೆ ರಿಯಾಲಿಟಿ ಶೋಗಳು ಸಹ ದಾರಿಗಳನ್ನ ತಪ್ಪಿಸ್ತಿವೆ ಇವತ್ತು ಜನಸಾಮಾನ್ಯರನ್ನ, ಇವತ್ತು ಹೆಂಗಸರುಗಳನ್ನ, ಇವತ್ತು ಗಂಡಸರುಗಳನ್ನ. ಕಾಮಿಡಿ ಕಿಲಾಡಿಗಳಲ್ಲಿ ಅಲ್ಲಿ ಅವರು ಬರೀ ಅತ್ಯಾಚಾರದ ಅಂದ್ಬಿಟ್ಟು ಬೇರೆ ಎಲ್ಲವನ್ನೂ ಪ್ರಸಾರ ಮಾಡ್ತಾರೆ. ಎಲ್ಲ ಒಂದು ಕಡೆ ಅವ್ರು ಮಾಡುವಂಥ ಕುಚೇಷ್ಟೆಗಳು, ಹೆಂಗಸರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡೋದು, ಅವರ ಡೈಲಾಗ್ಗಳು ಅವ್ರ ಮರಕ್ಕೆ ಇವತ್ತು ತೆಂಗಿನ ಮರನ ಹತ್ತಿಸ್ಬಿಟ್ಟು ಅಲ್ಲಿಂದ ಕೆಡಗ್ಬಿಡ್ತಾರೆ. ಕೆಳಗಡೆ ಮೋರಿಗೆ ಬೀಳ್ತಾರೋ, ಇಲ್ಲಾಂದರೆ ಚರಂಡಿಗೆ ಬೀಳ್ತಾರೋ, ಇಲ್ಲಾಂದರೆ ಬಾತ್ರೂಮ್ ಕಕ್ಕ ತಿಂತಾರೋ, ಏನು ಹೊರಗಡೆ ಬಂದರೆ ಅವ್ರ ಆಟೋಪಚಾರ, ಅವರ ಒಂದು ಸನ್ಮಾನಗಳು, ಅವರ ಒಂದು ಕುಶಲೋಪರಿಗಳು ಏನು ಅವರು ಇಡೀ ಒಂದು ರಾಜ್ಯನೇ ನಂದು ಅನ್ನೋವಂಥ ಹೆಸರು ನಂದಾಗ್ಬಿಟ್ಟಿರುತ್ತೆ ಅಂತ ಒಂದು ರಿಯಾಲಿಟಿ ಶೋನ ಗೆದ್ಬಿಟ್ಟು ಆ ಥರ ಬಿಂಬಿಸ್ತಾ ಇರ್ತಾರೆ. ಎಲ್ಲೋ ಒಂದು ಕಡೆ ಇವನ್ನೆಲ್ಲ ನಾವು ಗಮನಿಸ್ತಿದ್ರೆ ಇವತ್ತು ಒಂದು ಬಿಗ್ ಬಾಸ್ ನಮಗೆ ಬೇಕಾ? ಬಿಗ್ ಬಾಸ್ ಇವತ್ತು ಬಿಗ್ ಬಾಸು ಸಹ ಇವತ್ತು ಬರ್ತಿದೆ. ಇವತ್ತು ಬಿಗ್ ಬಾಸಲ್ಲಿ ರಿಯಾಲಿಟಿ ಶೋನಲ್ಲಿ ನಾವು ನೋಡ್ತಿರುವಂಥದ್ದಲ್ಲಿ ಒಳ್ಳೇದಿದೆಯಾ ಕೆಟ್ಟದಿದೆಯಾ? ರಿಯಾಲಿಟಿ ಶೋಗಳು ನಮಗೆ ಅಲ್ಲಿ ಏನು ಸ್ಪರ್ಧಿಗಳು 15 to 25 ಜನ ಸ್ಪರ್ಧಿಗಳು ಹೋಗ್ತಾರಂತೆ, ಮನೇಲಿ ಕೂತಿರ್ತಾರಂತೆ. ಅಲ್ಲಿ ಅವರ ದೊಂಬರಾಟಗಳು ಇದು ನೋಡೋಕ್ಕೆ ನಾವು ದುಡ್ಡು ಕೊಟ್ಟು ಕೇಬಲ್ ಹಾಕ್ಸ್ಕೋಬೇಕಾ? ಸನ್ TV ಸನ್ ಡೈರೆಕ್ಟ್ ಕೊಟ್ಟು ಡಿಶ್ ಹಾಕ್ಸ್ಕೋಬೇಕಾ? ಎಲ್ಲ ಒಂದು ಕಡೆ ಇವತ್ತು ಅಲ್ಲಿಂದ ಬರುವಂಥ ದುಡ್ಡುಗಳ್ನ, ಈ TRPಗಳನ್ನ ಇವತ್ತು ಅಲ್ಲಿನ TV ಮುಖ್ಯಸ್ಥರು ಎಲ್ಲ ಒಂದು ಕಡೆ ಅನಾಥಾಶ್ರಮಕ್ಕೆ ಕೊಡ್ತಿದ್ದಾರಾ, ವೃದ್ಧಾಶ್ರಮಕ್ಕೆ ಕೊಡ್ತಿದ್ದಾರಾ, ಇಲ್ಲಾಂದರೆ ಪ್ರಾಣಿ ಪಕ್ಷಿಗಳಿಗೆ ಹಣ್ಣು ಆಹಾರಗಳನ್ನ ಕೊಡ್ತಿದ್ದಾರಾ, ಇಲ್ಲಾಂದರೆ ಏನಾದರೂ ಸರ್ಕಾರಿ ಶಾಲೆಗಳನ್ನ ಕಟ್ತಿದ್ದಾರಾ, ಇಲ್ಲಾಂದರೆ ಜನಕ್ಕೆ ಉಪಯೋಗವಂಥ ಉದ್ಯೋಗ ಸೃಷ್ಟಿ ಮಾಡ್ತಿದ್ದಾರಾ? ಯಾವುದೂ ಇಲ್ಲ, ಎಲ್ಲವೂ ಶೂನ್ಯ. ಇವತ್ತು ಅಲ್ಲಿ ಬರುವಂಥ TRP ಅವರ ಒಂದು ಅವರ ಆಡಂಬರ, 5 ಸ್ಟಾರ್ ಹೋಟ್ಲು, ಕಾರು, ಬಂಗ್ಲೆ, ಅವ್ರ ಅಭಿವೃದ್ಧಿ ಆಗುತ್ತೆ TVಯ ಮುಖ್ಯಸ್ಥರದು. ಎಲ್ಲ ಒಂದು ಕಡೆ ಜನಸಾಮಾನ್ಯರಿಗೆ ಇದರಿಂದ ಏನಿಲ್ಲ. ಜನಸಾಮಾನ್ಯರು ಇದರಲ್ಲಿ ಚಿಪ್ಪು, ತೆಂಗಿನಕಾಯಿ ಚಿಪ್ಪು ಈ ಥರ ಇಟ್ಕೊಂಡು ಇವತ್ತು ನಾವು TV ಚಾನಲ್ಗಳನ್ನ ಬೆಳೆಸ್ತಾ ಇದ್ದೀವಿ. ಇವತ್ತು ರಿಯಾಲಿಟಿ ಶೋಗಳು ಬರೀ ಧಾರಾವಾಹಿಗಳಿಂದನೇ ಅಷ್ಟೇ ಅಲ್ಲ ಮೇಡಮ್, ರಿಯಾಲಿಟಿ ಶೋಗಳಿಂದನೂ ದಾರಿ ತಪ್ತಿದ್ದಾರೆ. ಇದು ಜನಸಾಮಾನ್ಯರಿಗೆ ಅರ್ಥ ಆಗಬೇಕು. ಎಲ್ಲ ಒಂದು ಕಡೆ ನಾವೆಲ್ಲಿ ದಾರಿ ತಪ್ತಿದ್ದೀವಿ, ನಾವೆಲ್ಲಿ ಎಲ್ಲಿ ಎಡುತ್ತಿದ್ದೀವಿ. ಇವತ್ತು ರಿಯಾಲಿಟಿ ಶೋಗಳು ಜನರಿಗೆ ಉಪಯೋಗ ಆದಂಥದ್ದು ಮಾಡಬೇಕು. ಎಲ್ಲ ಒಂದು ಕಡೆ ನನ್ನ ಒಂದು ವಿಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸುಮಾರು 153 ಸಬ್ಸ್ಕ್ರೈಬರು ಇದ್ದಾರೆ. ಅದರಿಂದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಬಂದು ವೀಡಿಯೋ ಏನಾದರೂ ತುಂಬ ಚೆನ್ನಾಗಿ ಹೋದರೆ ಅದ್ರ 100 ವ್ಯೂಸ್ ಹೋಗ್ತಿದೆ. ಅದು ಚೆನ್ನಾಗಿ ಏನಾದರೂ ಇಂಪ್ರೂವ್ಮೆಂಟ್ ಆಗಿ ಎಲ್ಲ ಒಳ್ಳೆಯದಾದರೆ ನಾನಂತೂ ಅದರಲ್ಲಿ ಬರುವಂಥ ದುಡ್ಡು ಪ್ರತಿಯೊಂದು ನಿಮಗೆ ಮಾಹಿತಿ ಕೊಡ್ತೀನಿ. ಕೆಲವರೆಲ್ಲ ಒಳ್ಳೆಯದು ಮಾಡ್ತಾರೆ, ಕಾಮೆಂಟ್ಸು ಕೆಟ್ಟದ್ದು ಮಾಡ್ತಾರೆ. ಅದರಲ್ಲಿ ಬರುವಂಥದ್ದು ಆಶ್ರಮಕ್ಕೂ ವೃದ್ಧಾಶ್ರಮಕ್ಕೂ ನಾನು ಕೊಡ್ತೀನಿ. ಅದು ಮುಂದಿನ ದಿನಗಳಲ್ಲಿ ನಿಮಗೆಲ್ಲ ಎಪಿಸೋಡಲ್ಲಿ ಎಲ್ಲವನ್ನು ಹೇಳ್ತೀನಿ. ಅದರಿಂದ ನನ್ನ ವಿಡಿಯೋ ಉದ್ದೇಶ ಇಷ್ಟೇ. ಜನಸಾಮಾನ್ಯರಿಗೆ ಯಶೋಧ ಮೇಡಮ್ ಹೇಳಿರುವಂಥ ಹೇಳಿಕೆ ಸರಿನಾ ತಪ್ಪ ಅದು ನೀವು ತಿಳ್ಕೋಬೇಕು. ನೀವು ಸಾಮಾಜಿಕ ಜಾಲತಾಣನ ಬರೀ ಮೂವ್ ಮಾಡಿ ವಿಡಿಯೋಗಳು ನೋಡೋದಲ್ಲ, ಇವತ್ತು ಪೇಪರ್ಗಳನ್ನ ಓದೋದಲ್ಲ, ಮತ್ತು ದೃಶ್ಯ ಮಾಧ್ಯಮಗಳು ನೋಡೋದಲ್ಲ. ಪ್ರತಿಯೊಂದು ಜನರಿಗೆ ಸಮಾಜದ ಬಗ್ಗೆ ಎಲ್ಲಿ ಏನಾಗ್ತಿದೆ, ಯಾರ್ಯಾರು ಯಾವ ರೀತಿ ಮಾಹಿತಿ ಕೊಡ್ತಿದ್ದಾರೆ, ಎಲ್ಲೆಲ್ಲಿ ಸ್ಟೇಟ್ಮೆಂಟ್ ಆಗ್ತಿದೆ ಅಧಿಕಾರಿಗಳು, ಎಲ್ಲೆಲ್ಲಿ ಲಂಚಾವತಾರ ಆಗ್ತಿದೆ, ಎಲ್ಲೆಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ, ಎಲ್ಲೆಲ್ಲಿ ನೀರಿನ ಅಭಾವ ಇದೆ, ಎಲ್ಲೆಲ್ಲಿ ಭಾಗದ ಜನರು ವಲಸೆ ಹೋಗ್ತಿದ್ದಾರೆ, ಎಲ್ಲವೂ ಇಡೀ ರಾಜ್ಯದ ಜನತೆ ಎಲ್ಲವೂ ನಾವು ತಿಳ್ಕೋಬೇಕು. ಬರೀ ಪುಸ್ತಕದ ಬದನೆಕಾಯಿ ಎಲ್ಲ, ಎಲ್ಲವನ್ನು ಓದಬೇಕು, ಎಲ್ಲವನ್ನು ಪ್ರಪಂಚವನ್ನು ತಿಳ್ಕೋಬೇಕು. ನಮ್ಮ ಒಂದು ಹಕ್ಕನ್ನು ಚಲಾಯಿಸುವಲ್ಲಿ ನಾವು ಎಲ್ಲವನ್ನು ತಿಳ್ಕೊಂಡು ಹಕ್ಕನ್ನು ಚಲಾಯಿಸಬೇಕು. ಹೆಣ್ಣ ಇನ್ನೊಂದಕ್ಕೂ ದುಡ್ಡು ಮಾರ್ಕೊಂಡು ಕುಕ್ಕರ್ಗೂ ತಗೋಣ, ಅದು ಆ ರೀತಿ ಅಲ್ಲ. ಎಲ್ಲ ಒಂದು ಕಡೆ ಪ್ರಜ್ಞಾವಂತರಾಗಬೇಕು, ಸತ್ತ ಪ್ರಜೆಗಳಾಗಬಾರ್ದು. ಎಲ್ಲ ಒಂದು ಕಡೆ ಯಶೋಧ ಮೇಡಮ್ ಅವರು ಹೇಳಿದ ಕೆಲವರು ಮಾಡ್ತಾರೆ,
ಧಾರಾವಾಹಿಗಳನ್ನ ನೋಡಿಕೊಂಡು ಮನೇಲಿ ಕಳ್ತನ ಆದರೂ, ಮನೇಲಿ ಒಡವೆ ಚಿನ್ನ ದರೋಡೆ ಆದರೂ ಸಹ ಧಾರಾವಾಹಿ ರಿಮೋಟ್ ಇಟ್ಕೊಂಡು ಟಿ ವಿ ರಿಮೋಟಲ್ಲಿ ಕೂತ್ಕೊಂಡು ಧಾರಾವಾಹಿಗಳನ್ನ ನೋಡ್ತಾ ಇರ್ತಾರೆ. ಕೃಷ್ಣ ರುಕ್ಮಿಣಿ, ನಾಲ್ಕು ತಂತಿ, ಇನ್ನೊಂದು ರಾಜಕುಮಾರಿ, ಪುಟ್ಟಕ್ಕನ ಮಕ್ಕಳುಗಳು, ಹೀಗೆ ಕೆಲವು ಧಾರಾವಾಹಿಗಳು ಎಲ್ಲ ಚಾನಲ್ಗಳು ಬರ್ತವೆ. ಇವತ್ತು ಹಿಂದಿನ ದಿನದಲ್ಲಿ ದೂರದರ್ಶನ, ಉದಯ ಟಿ ವಿ ಬಿಟ್ಟರೆ ಇವತ್ತು ನೂರಾರು ಚಾನಲ್ಗಳು ಬಂದ್ಬಿಟ್ಟಿದೆ. ಅದರಿಂದ ಈ ಜನರಿಗೆ ನಾವೇನು ಹೇಳುವಂಥದ್ದಿಲ್ಲ. ಮಕ್ಕಳಿಗೂ ಸಹ ನಾವು ಪ್ರಜ್ಞಾವಂತಿಕೆ ಬೆಳೆಸಬೇಕು. ಮನೆಯಲ್ಲಿ ಅವ್ರಿಗೆ ಈ ಸಮಾಜದ ಬಗ್ಗೆ ಅರಿವು ಮೂಡಿಸ್ಬೇಕು. ಸಮಾಜದಲ್ಲಿ ಏನಾಗ್ತಿದೆ, ಏನು ಹೋಗ್ತಿದೆ, ಒಳ್ಳೆಯದನ್ನು ತಂದೆ ತಾಯಿಗಳು ಹೇಳ್ಕೊಡ್ಬೇಕು. ಬೇಜವಾಬ್ದಾರಿ ಬೇಡ. ಇದರಿಂದ ಎಲ್ಲೋ ಒಂದು ಕಡೆ ಧಾರಾವಾಹಿಗಳನ್ನ ಹೆಂಗಸರುಗಳು ಸಹ ಇವತ್ತು ಮನೆಯ ಸಂಸಾರದನ್ನು ನೋಡಲ್ಲ, ಎಲ್ಲವೂ ಬರೀ ಧಾರಾವಾಹಿಗಳಾಗಿದೆ. ಇಡೀ ರಾಜ್ಯದ ಕೆಲವು ನನ್ನ ಪುಣ್ಯಾತ್ಮ ತಾಯಿ ತಂದೆಯವ್ರಿಗೆ ಹೇಳ್ತೀನಿ, ಬರೀ ನೀವು ಟಿ ವಿಗಳನ್ನ ನೋಡಿಕೊಂಡು ಎಲ್ಲವನ್ನು ಇದು ಮಾಡಬೇಡಿ. ಎಲ್ಲವನ್ನು ನೋಡಿ, ಪೇಪರ್ಗಳನ್ನ ಓದಿ, ಎಲ್ಲ ಧಾರಾವಾಹಿಗಳನ್ನ ನೋಡಿ, ಚಿತ್ರಗಳನ್ನ, ಹಿಂದಿನ ದಿನಗಳಲ್ಲಿ ಬಂಗಾರದ ಮನುಷ್ಯ ಮತ್ತು ಚಕ್ರವ್ಯೂಹ ಅಂತ ಚಿತ್ರಗಳನ್ನ ನೋಡಿ, ಒಳ್ಳೊಳ್ಳೆ ಸಾಮಾಜಿಕ ಚಿತ್ರಗಳನ್ನ ನೋಡಿ, ಇವತ್ತು ಸಮಾಜವನ್ನು ಬದಲಾವಣೆ ಮಾಡುವಂಥ ಚಿತ್ರಗಳನ್ನ ನೋಡಿ ನೀವು ಬೆಳೀರಿ, ಸಮಾಜವನ್ನು ಬೆಳೆಸಿ. ಮತ್ತು ಎಸ್ ಪಿ ಅವ್ರಿಗೆ ಅಭಿನಂದನೆ. ಅವರ ಒಂದು ಸ್ಟೇಟ್ಮೆಂಟ್ ಇದೆ, ಕೆಲವ್ರಿಗೆ ನೋವಾಗುತ್ತೆ, ಕೆಲವ್ರಿಗೆ ಹೆಂಗಸರಿಗೆ ಏನಾಗುತ್ತೋ ಎಲ್ಲ ನಿಮಗೆ ಗೊತ್ತಿದೆ. ನನ್ನ ವಿಡಿಯೋ ಉದ್ದೇಶ ಇಷ್ಟೇ, ಎಲ್ರಿಗೂ ಮನವರಿಕೆ ಆಗಬೇಕು, ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ ಮತ್ತು ಒಂದೇ ಮಾತರಂ. ಈ ವಿಡಿಯೋ ನೋಡ್ತಿರೋರು ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯಗಳು ತಪ್ಪದೇ ತಿಳಿಸಿ. ಒಳ್ಳೆಯದಾಗಲಿ. ಜೈ ಕರ್ನಾಟಕ. ಮತ್ತೆ